1784ರಲ್ಲಿ ಮಂಗಳೂರು ಒಪ್ಪಂದದ ಮೂಲಕ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಂಡಿತು. ಈ ಒಪ್ಪಂದದಲ್ಲಿ ಬ್ರಿಟಿಷರು ಮತ್ತು ಟಿಪ್ಪು ಪರಸ್ಪರ ಒಪ್ಪಂದ ಮಾಡಿಕೊಂಡಿದ್ದರು. ಅದು ಕೇವಲ ಯುದ್ಧ ನಿಲುಗಡೆಯ ಒಪ್ಪಂದ. ಟಿಪ್ಪು ಬ್ರಿಟಿಷರನ್ನು ಶಾಶ್ವತವಾಗಿ ಭಾರತದಿಂದ ಹೊರಹಾಕಲು ನಿರ್ಧರಿಸಿದ. ಟಿಪ್ಪು ತನ್ನ ರಾಯಭಾರಿಗಳನ್ನು ಟರ್ಕಿ, ಫ್ರಾನ್ಸ್, ಅಫ್ಘಾನಿಸ್ತಾನ್, ರಷ್ಯಾಗಳಿಗೆ ಕಳಿಸಿದನು. ಇವನ ಚಟುವಟಿಕೆಗಳನ್ನು ಅರಿತ ಬ್ರಿಟಿಷರು 1786ರಲ್ಲಿ ಬ್ರಿಟಿಷ್ ಗವರ್ನರ್ ಜನರಲ್ ಆದ ಲಾರ್ಡ್ ಕಾರ್ನ್ವಾಲಿಸ್ನನ್ನು ಭಾರತಕ್ಕೆ ಕರೆತಂದರು. ಅವನು ಭಾರತದಲ್ಲಿ ದೊಡ್ಡ ಸಾಮ್ರಾಜ್ಯ ಕಟ್ಟುವ ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದನು. ಯುದ್ಧದ ತೀವ್ರತೆಯನ್ನು ಟಿಪ್ಪು ಡಚ್ಚರ ಕಾಂಗ್ರನೂರು, ಅಚ್ಚರ ಕೋಟೆಗಳನ್ನು ಕೊಳ್ಳಲು ಟಿಪ್ಪು ಬಯಸಿದ್ದ. ಆದರೆ ತಿರುವಾಂಕೂರು ರಾಜ ರಾಮವರ್ಮ ಅವುಗಳನ್ನು ಗೆದ್ದು ಬ್ರಿಟಿಷರಿಗೆ ಒಪ್ಪಿಸಿದ. ಇದರಿಂದ ಸಿಟ್ಟಿಗೆದ್ದ ಟಿಪ್ಪು 1789 ಡಿಸೆಂಬರ್ 9ರಂದು ಬ್ರಿಟಿಷರು ಪುತ್ರನಾದ ತಿರುವಾಂಕೂರಿನ ಮೇಲೆ ದಾಳಿ ಮಾಡಿದ್ದು ಮೂರನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ನೇರ ಕಾರಣವಾಯಿತು. ಈ ಕಡೆ ಕಾರ್ನ್ವಾಲಿಸ್ 1790ರಲ್ಲಿ ಮರಾಠರು ಮತ್ತು ನಿಜಾಮರೊಂದಿಗೆ ಒಪ್ಪಂದ ಮಾಡಿಕೊಂಡು ಬ್ರಿಟಿಷ್ ತ್ರಿಪಕ್ಷೀಯ ಕೂಟವನ್ನು ರಚಿಸಿ ಟಿಪ್ಪುನನ್ನು ಒಬ್ಬಂಟಿಯಾಗಿ ಮಾಡಿದರು. 1790 ಮೇ 24ರಂದು ಯುದ್ಧ ಪ್ರಾರಂಭಿಸಿ ಬ್ರಿಟಿಷ್ ಸೈನ್ಯದ ಜನರಲ್ ಆದಂಥ ಮೆಡೋಸ್ನ ನೇತೃತ್ವದಲ್ಲಿ ಗೆಜ್ಜಲಹಟ್ಟಿ ಕಣಿವೆ ಮೂಲಕ ಯುದ್ಧ ಪ್ರಾರಂಭಿಸಿ ಟಿಪ್ಪುವಿನಿಂದ ಸೋತ ನಂತರ ಬ್ರಿಟಿಷರ ಜನರಲ್ ಆದಂಥ ಸ್ವತಃ ಕಾರ್ನ್ವಾಲಿಸ್ನು ಈ ಸೈನ್ಯದ ನೇತೃತ್ವ ವಹಿಸಿ 1791ರಲ್ಲಿ ವೆಲ್ಲೂರು, ಅಂಬೂರು ಮುಂದೆ ಹಾಗೆ 1792ರಲ್ಲಿ ಮರಾಠರು ಮತ್ತು ನಿಜಾಮರ ಸಹಾಯದಿಂದ ಕಾರ್ನ್ವಾಲಿಸ್ ಶ್ರೀರಂಗಪಟ್ಟ ಮುತ್ತಿಗೆ ಹಾಕಿದಾಗ ಟಿಪ್ಪು ಅನಿವಾರ್ಯದಿಂದ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಬೇಕಾಯಿತು. ಶ್ರೀರಂಗಪಟ್ಟಣ ಒಪ್ಪಂದ 1792 ಮಾರ್ಚ್ 27ರಂದು ನಡೆಯಿತು. ಈ ಯುದ್ಧದ ಪರಿಣಾಮಗಳನ್ನು ನೋಡ್ತಾ ಹೋದರೆ ಟಿಪ್ಪುವಿನ ರಾಜ್ಯದಲ್ಲಿ ಅರ್ಧ ರಾಜ್ಯವನ್ನು ಬ್ರಿಟಿಷರು ಮತ್ತು ಅವರ ಮಿತ್ರರಿಗೆ ಕೊಡಬೇಕಾಯಿತು. ಯುದ್ಧದ ವೆಚ್ಚ ನೋಡೋಕೆ ಹೋದರೆ 3 ಕೋಟಿ ರೂಪಾಯಿಗಳನ್ನು 3 ಕಂತುಗಳಲ್ಲಿ ನೀಡಬೇಕಾಯಿತು. ಅಲ್ಲಿಯವರೆಗೂ ಅವರ ಇಬ್ಬರು ಮಕ್ಕಳಾದ ಅಬ್ದುಲ್ ಖಾಲಿದ್ ಮತ್ತು ಮುಜಾಹಿದ್ದೀನನ್ನು ಬ್ರಿಟಿಷರಿಗೆ ಒತ್ತೆಯಾಳಾಗಿ ಇಡಬೇಕಾಯಿತು. ಬ್ರಿಟಿಷರು ಯುದ್ಧ ಕೈದಿಗಳನ್ನು ಟಿಪ್ಪುವಿನಿಂದ ಒಪ್ಪಿಸಬೇಕಾಯಿತು. ಇದರಿಂದ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಂಡಿತು.